ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರೇ ಶ್ರೀನಿವಾಸ. ಎಲ್ಲ ನಾವು ಇಂದಿನವರೆಗೆ ನವರಾತ್ರಿಯ 3ನೇ ದಿನದಂದು ಚಿಂತನೆ ಮಾಡುವಂತಹ ಭಗವದ್ ರೂಪ, ದೇವಿಯ ರೂಪ ಅಂತಂದರೆ ನಾವು ನೋಡ್ತಾ ಇದ್ದೀವಿ. ದುರ್ಗಾಸುಳಾದೇವಿ ಚಿಂತನೆಯೊಂದಿಗೆ ದೇವಿಯ ಭಗವದ್ ರೂಪ ಯಾವುದು ಅಂತಂದರೆ ಇವತ್ತು ಹೇಳ್ತಾರೆ ಚಂದ್ರಘಂಟ ಅಂತ ಅವಳನ್ನು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಚಂದ್ರಘಂಟ ಅಂತಂದರೆ ಯಾರ ದ್ವಾರದಲ್ಲಿ ಚಂದ್ರ ಸ್ಥಿರವಾಗಿದ್ದಾನೆ ಅಂದರೆ ಚಂದ್ರನಿಗೆ ಕಾಂತಿ, ಆಹ್ಲಾದ ಹಾಗೂ ಏನಂತಾರೆ ತೇಜಸ್ಸು, ಪ್ರತಿಯೊಂದು ಶೀತಲತೆ, ಇದು ಎಲ್ಲ ಯಾವ ದೇವಿಯಿಂದ ಉತ್ಪಾದನೆಯಾಗಿದೆಯೋ ಆ ದೇವಿಗೆ ಚಂದ್ರಘಂಟ ಅಂತ ಕರೀತಾರೆ. ಇಲ್ಲಿ ನಾವು ನೋಡೋದಾದರೆ ದೇವಿ ಏನಂತಂದರೆ ಇಲ್ಲಿ ಕ್ಷಮಾಗುಣಶೀಲಳಾಗಿ ಮಮತಾ, ಕ್ಷಮ, ವಾತ್ಸಲ್ಯ ಈ 3 ಗುಣಗಳ ಸಮ್ಮಿಲಿತಳಾಗಿ ಇವತ್ತಿನ ದಿನ ದೇವಿ ಉದ್ಭವ ಆಗಿರ್ತಾಳಂತೆ. ಅದಕ್ಕೆ 3ನೇ ದಿನ ತೃತೀಯ ದಿನದಂದು ಈ ರೀತಿ 3 ಗುಣಗಳ ಪ್ರತೀಕವಾದ ಚಂದ್ರಘಂಟನ್ನು ನಾವು ಪೂಜೆ ಮಾಡ್ತೀವಿ. ದುರ್ಗಾಸುಳಾದೇವಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿನ ಮಟ್ಟತಾಳವನ್ನು ನೋಡಬೇಕು. ಹರಿಧರಾಂಕುಶ ಶಕ್ತಿ ಪರಶುನೆಗಿಲೆ ಖಡ್ಗ ಸರಸಿ ಜಗದೆ ಮುದ್ಗರ ಚಾಪ ಮಾರ್ಗಣ ವರ ಭಯ ಮುಸಲ ಪರಿಪರಿ ಆಯುಧವ ಧರಿಸಿ ಮೆರೆವಲ ಕುಮಿ ಸರಸಿಜ ಭವರುದ್ರ ಸರ್ವದೇವತೆಗಳ ಕರುಣಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖ ಕೊಡುವ ಶ್ರೀಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠ್ಠಲನಂಗ್ರಿ ಪರಮ ಭಕುತಿಯಿಂದ ಸ್ಮರಿಸುವ ಜಗಜ್ಜನನಿ. ನೋಡ್ರಿ, ಮಟ್ಟತಾಳದಲ್ಲಿ ದೇವಿಯ ಎಲ್ಲ ಕೈಗಳಲ್ಲಿ ಅವಳು ಧರಿಸಿದ ಆಯುಧಗಳನ್ನು ನಮಗೆ ಪಟ್ಟಿ ಮಾಡಿ ಕೊಡ್ತಾ ಇದ್ದಾರೆ ವಿಜಯದಾಸರು. ಹರಿಧರ ಅಂಕುಶ ಶಕ್ತಿ ಏನಿಲ್ಲ ಅರ್ಥ ಅಂತಂದರೆ, ಹರಿ ಅಂತಂದರೆ ಚಕ್ರ, ದರ ಅಂದರೆ ಶಂಖ, ಹರಿಧರ ಅಂಕುಶ ಅಂದರೆ ಶತ್ರುವನ್ನು ನಿಗ್ರಹಿಸುವಂತಹ ಒಂದು ಉಕ್ಕಿನ ಆಯುಧ. ಮತ್ತು ಹರಿಧರ ಅಂಕುಶ ಶಕ್ತಿ ಅಂದರೆ ಶಕ್ತಿ, ಅದು ಕೂಡ ಒಂದು ತರಹದ ಬಾಣ. ಪರಶು ಅಂತಂದರೆ ಕೊಡಲಿ, ನೇಗಿಲು, ಖಡ್ಗ ಮತ್ತು ವಜ್ರಾಯುಧ, ಗದೆ, ಭಾರವಾದ ದೊಣ್ಣೆ, ಮುದ್ಗರ ಅಂದರೆ ಭಾರವಾದ ದೊಣ್ಣೆ, ಚಾಪ ಮಾರ್ಗಣ ಅಂದರೆ ಬಿಲ್ಲು ಬಾಣ, ಮುಸಲ ಅಂದರೆ ಒನಕೆ. ಹೀಗೆ ನೋಡಿ ಎಲ್ಲ ಕೈಯಲ್ಲಿ ಆಯುಧಗಳ ಸಹಿತಳಾಗಿ ದುರ್ಗಾದೇವಿ ಪ್ರಾದುರ್ಭಾವ ಆಗಿದ್ದಾಳೆ. ಕಂಸನ ಒಂದು ಇದರಲ್ಲಿ ಸೆರೆಮನೆಯಲ್ಲಿ ನಾವು ನೋಡಿದ್ವಿ. ಕಂಸನಿಗಾಗಿ ಆ ಒಂದು ಘೋರವಾದ ಭೀಕರ ರೂಪವನ್ನು ತೋರಿಸ್ತಾ ಇದ್ದಾಳೆ. ಮತ್ತು ಅದರ ಜೊತೆಗೆ ವರ, ಅಭಯ, ಮುದ್ರಾ ಅವು ಕೂಡ ಅವಳ ಒಂದು ಚಿಹ್ನೆಗಳೇ ಆಗಿವೆ. ಅವುಗಳನ್ನು ಕೂಡ ವರ ಕೊಡುವಂತಹ ಹಸ್ತ, ಅಭಯ ಹಸ್ತ, ಈ ರೀತಿ ಎಲ್ಲವನ್ನು ಮುದ್ರಗಳನ್ನು ಧರಿಸಿ ಮೆರೆದು ಅನೇಕ ಬಾಹುಗಳುಳ್ಳವಳಾಗಿ ತಾನೇ ಚಿಹ್ನೆಗಳುಳ್ಳವಳಾಗಿ ಶೋಭಿಸ್ತಾ ಇದ್ದಾಳೆ. ಪರಶುನೇಗಿಲಿ ಖಡ್ಗ ಸರಸಿ ಜಗತೆ ಮುದ್ಗರ ಚಾಪ ಮಾರ್ಗಣ ಎಲ್ಲ ಆಯುಧಗಳನ್ನು ಧರಿಸಿ ಪರಿಪರಿ ಆಯುಧವ ಧರಿಸಿ ಮೆರೆವಲ ಕುಮಿ ಸರಸಿಜ ಭವರುದ್ರ ಸರ್ವದೇವತೆಗಳ ಸರ್ವಪಾಂಗದಲ್ಲಿ. ಅಂದರೆ ಸರಸಿಜ ಭವರುದ್ರ ಅಂದರೆ ಇವರೆಲ್ಲ ಬ್ರಹ್ಮಾದಿ ದೇವತೆಗಳಿಗೆಲ್ಲರಿಗೆ ಏನಂತಂದರೆ ಭವರುದ್ರ ಅವರನ್ನೆಲ್ಲ ಕರುಣೆಯಿಂದ ಅವರನ್ನೆಲ್ಲ ನೋಡ್ತಾ ಇದ್ದಾಳೆ ಅಂತ ಇಲ್ಲಿ ಚಿಂತನೆ ಮಾಡಬೇಕು. ಇಲ್ಲಿ ಭಾಗವತ ಹೇಳ್ತದೆ, ದಿವ್ಯ ಸೃಗಂಬರಾಲೇಪ ರತ್ನಾಭರಣಭೂಷಿತ ಧನುಶೂಲೇಶು ಚರ್ಮಾಸಿ ಶಂಖಚಕ್ರ ಗದಾಧರ ಪದ್ಮದ್ವಯಾಭಯ ವರೋದ್ಯತ್ತ ಪದ್ಮಹಸ್ತ. ಈ ರೀತಿ ಪದ್ಮಿನಿ, ಪದ್ಮಾಲಯೇ, ಪದ್ಮಪ್ರಿಯೆ, ಪದ್ಮೋದ್ಭವೆ, ಪದ್ಮ ಸಮಾನ ನೇತ್ರೆ, ತತ್ಪಾದ ಪದ್ಮಮಯಿ ಸನ್ನಿಧತ್ವಂ ಅಂತ ಶ್ರೀ ಸೂಕ್ತದಲ್ಲಿ ಕೂಡ ನಾವು ಲಕ್ಷ್ಮೀದೇವಿಯ ವರ್ಣನೆಯನ್ನು ನೋಡ್ತೀವಿ. ದುರ್ಗಾರೂಪ ಅನ್ನೋದೇನೆಂದರೆ ಘೋರವಾದ ಭಯಂಕರ ಭೀಕರ ರೂಪ. ಈ ರೂಪ ಸುಮ್ಮನೆ ನಮಗೆ ಸಾಮಾನ್ಯ ಕಣ್ಣಿನಿಂದ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ದೇವತೆಗಳಲ್ಲಿ ತಾನು ಯಾವ ರೀತಿ ತಮೋಗುಣದಿಂದ ಸ್ಥಿತಳಾಗಿದ್ದಳು, ಅದೆಲ್ಲ ತಮೋಗುಣದ ಪ್ರತೀಕವಾಗಿ ಮಹಿಷಾಸುರನ ಮರ್ದನ ಮಾಡಲಿಕ್ಕೆ ಕೋಪದ ಒಂದು ಪ್ರತೀಕವಾಗಿ ಹೊರಗಡೆ ಬಂದಿದ್ದಾಳೆ. 100 ಬಾಹುಗಳು ನಾವು ಇಲ್ಲಿ ಹೇಳ್ತೀವಿ. ಯಾವ ರೀತಿ ಭಗವಂತನಿಗೆ ನಾವು ಸಹಸ್ರ ಶೀರ್ಷ ಸಹಸ್ರ ಬಾಹು ಅಂತೀವಿ.
ಅದೇ ರೀತಿ ಭಗವಂತ ಸಾಕ್ಷಾತ್ ವಿಷ್ಣುವಿನಿಂದ ಅವಳು ಬಾಹುಗಳ ಬಲವನ್ನು ಪಡೆದವಳಂತೆ. ಅಂದರೆ ಸಮಾಸಮ್ಯ ಅಂತ ನಾವೇನು ಕರಿತೀವಿ ಆ ರೀತಿ ಅವಳೇನೆಂದರೆ ಭಗವಂತನಿಂದ ಸಾಕ್ಷಾತ್ ಬಾಹುಬಲವನ್ನು ಪಡೆದು ಅವನಷ್ಟೇ ಬಲಶಾಲಿಯಾಗಿ ಅವಳು ಇದ್ದಾಳೆ. ಆದರೂ ಕೂಡ ನಾವು ಹೇಳ್ತೀವಿ ಅನಂತ ಗುಣದಿ ಲಕುಮಿಗೆ ಅಧಿಕ ಪುರಂದರ ವಿಠಲನ. ಅವನೇನಂತಂದರೆ ಇವಳ ಇಂತಹ ಎಷ್ಟು ಗುಣಗಳಿದ್ದರೂ ಅನೇಕ ಗುಣಗಳಿದ್ದರೂ ಕೂಡ ಭಗವಂತನ ಸಾಕಲ್ಯನ ಲಕ್ಷ್ಮೀದೇವಿಗೆ ಕೂಡ ತಿಳಿದಿಲ್ಲ. ಅವನು ಇವಳಿಗಿಂತ ಉತ್ತಮನಾಗಿದ್ದಾನೆ. ನಿಜಭಕ್ತರಾದ ಬ್ರಹ್ಮಾದಿ ದೇವತೆಗಳಿಗೆ ಏನಂತಂದರೆ ಸದಾಕಾಲ ಕರುಣ ದೃಷ್ಟಿಯಿಂದ ನೋಡಿ ಅವರವರಿಗೆ ಯೋಗ್ಯ ಪದವಿಗಳನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಮುಕ್ತಿಗೆ ಕೊಡ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ರುದ್ರಗೀತಾ ಏನು ಹೇಳ್ತದೆ ಅಂತಂದರೆ ಸ್ವಧರ್ಮನಿಷ್ಠ ಶತಜನ್ಮಭಿ ಪುಮಾನ್ ವಿರಿಂಚತಾಮೇತಿ ತತಃ ಪರಂ ಹಿ ಮಾಂ ಅವ್ಯಾಕೃತಂ ಭಾಗವತೋಥ ವೈಷ್ಣವಂ ಪದಂ ಯಥಾರ್ಹಂ ವಿವಿಧೈ ಕಲಾತ್ಯಯೇ. ಮಾಮ್ ಎಂದರೆ ಲಕ್ಷ್ಮೀದೇವಿ. ಇಲ್ಲಿ ಲಕ್ಷ್ಮೀದೇವಿ ಏನು ಹೇಳ್ತಾಳೆ, ಬ್ರಹ್ಮನ 100 ಕಲ್ಪ ಹಾಗೂ ಶ್ರೀಹರಿಯನ್ನು ಉಪಾಸನೆ ಮಾಡಿ ಬ್ರಹ್ಮದೇವರು ಏನು ಮಾಡ್ತಾರೆ 100 ಕಲ್ಪ ಉಪಾಸನೆ ಮಾಡಿ ವಿಶೇಷವಾಗಿ ಬ್ರಹ್ಮ ಪದವಿಯನ್ನು ಹೊಂದಿ ಆಮೇಲೆ ಲಕ್ಷ್ಮಿಯ ಅನುಗ್ರಹವನ್ನು ಪಡೆದು ಇದು ರುದ್ರಗೀತೆಯಲ್ಲಿ ಹೇಳುವಂತಹ ವಿಷಯ ಭಾಗವತದಲ್ಲಿ ಬರುವುದು. ಅವ್ಯಾಕೃತನಾದ ವಾಸುದೇವನನ್ನು ಹೊಂದುತ್ತಾನೆ. ಪ್ರಳಯ ಕಾಲ ನಂತರ ಲಿಂಗದೇಹ ಭಂಗ ಪಡೆದು ಶ್ವೇತದ್ವೀಪ ದಲ್ಲಿ ವಿಷ್ಣು ಲೋಕವನ್ನು ಹೊಂದಿ ಶ್ರೀಹರಿಯ ಸನ್ನಿಧಿಯಲ್ಲಿ ವಾಸ ಮಾಡುತ್ತಾನೆ ಅಂತ ಬರ್ತದೆ. ಹೀಗೆ ಬ್ರಹ್ಮದೇವನಂತೆ ರುದ್ರಾದಿಗಳು ಕೂಡ ಅನಾದಿ ಕಾಲದಿಂದ ಶ್ರೀಹರಿಯ ಭಕ್ತರಾಗಿದ್ದು ಅವರು ಕೂಡ ನಾವು ನೋಡ್ತೀವಿ ಅವರ ಸಾಧನೆ 40 ಕಲ್ಪ ಉಪಾಸನೆ ಮಾಡಿ ಇದಾಗುತ್ತಾರೆ, ಮುಕ್ತರಾಗ್ತಾರೆ. ಅದರಂತೆ ಇಂದ್ರ ಕೂಡ ತಮ್ಮ ತಮ್ಮ ಜೀವಿಗೆ ಯೋಗ್ಯತೆಗೆ ಅನುಸಾರವಾಗಿ ಸೂರ್ಯ ಚಂದ್ರ ಇಂದ್ರಾದಿಗಳು ಎಲ್ಲ ಏನಂತಂದರೆ ಆ ಸ್ವರ್ಗಗಳನ್ನು ತಮ್ಮ ತಮ್ಮ ಮುಕ್ತ ಲೋಕಗಳನ್ನು ಪಡಿತಾರೆ. ಆ ರೀತಿ ನಾವು ನೋಡೋದಾದರೆ ಸ್ವರ್ಗಾಪವರ್ಗದೆ ಅಂತ ಕೂಡ ವಾದಿರಾಜ ಪ್ರಭುಗಳು ಸರಸ ಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಇವಳೇನಂತಂದರೆ ಸ್ವರ್ಗ ಅಪವರ್ಗಗಳನ್ನು ಕರುಣಿಸುವವಳು ಅಂತ. ಮತ್ತು ಈ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಆಶ್ರಿತ್ಯ ವಿಶ್ವವಿಜಯಂ ವಿಸೃಜತ್ಯ ಚಿಂತ ಶ್ರೀಯರ್ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ ಲಕ್ಷ್ಮೀದೇವಿಯನ್ನು ಕೂಡ ನಾವು ಅಲ್ಲಿ ಸ್ಮರಣೆ ಮಾಡಿ ಅಂತಹ ಲಕ್ಷ್ಮೀದೇವಿಯಿಂದ ನೀನು ಪೂಜೆಗೊಳ್ಳುವ ಅಂತ ಭಗವಂತನ ಸ್ಮರಣೆಯನ್ನು ಕೂಡ ಮಾಡ್ತಾರೆ. ಯಾ ಧಾತ್ರಾದಿ ಜಗದ್ಧಾತ್ರಿ ಖ್ಯಾತ ತೈರ್ವಂದಿತಾರ್ಚಿತ ಮುಕ್ತ ಜಗನ್ಮಾತ ಶ್ರೀರ್ಮಂಗಲ ದೇವತಾ ಅಂತ ಯುಕ್ತಿಮಲ್ಲಿಕಾ ಫಲ ಸೌರಭದಲ್ಲಿ ಈ ರೀತಿ ಹೇಳ್ತಾರೆ. ಈ ರೀತಿ ಅನೇಕ ಗುಣಗಳನ್ನು ಆಕಿ ಗುಣರೂಪ ಕ್ರಿಯೆಗಳನ್ನು ಒಂದಲ್ಲ ಎರಡಲ್ಲ ಅವಳದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ದುರ್ಗಮೆ ಅಂತ ಯಾಕೆ ಅಂತಾರೆ ಅಂತಂದರೆ ಅವಳನ್ನು ನಾವು ಎಂದಿಗೂ ತಿಳಿಲಿಕ್ಕೆ ಆಗಲಾರ್ದಂಥ ದುರ್ದಶೆ ಶಕ್ತಿ, ಅವಳು ಶಕ್ತಿಭರಿತಳಾಗಿದ್ದಾಳೆ. ದುರ್ಗಮ ಅಂತಂದರೆ ಅಗೋಚರಳು ಅಥವಾ ನಮಗೆ ನಿಲುಕಲಾರಳು ಅಂತ. ನಮ್ಮ ಜ್ಞಾನಕ್ಕೆ ಬುದ್ಧಿಗೆ ಕಣ್ಣಿಗೆ ಯಾವುದಕ್ಕೂ ಜ್ಞಾನೇಂದ್ರಿಯಗಳಿಗೆ ಕರ್ಮೇಂದ್ರಿಯ ಎದಕ್ಕೂ ನಿಲುಕಲಾರದಂತಹ ಒಂದು ಭಗವದ್ ರೂಪ ಅಂತಂದ್ರೆ ದುರ್ಗಾದೇವಿ. ಅದನ್ನು ನಾವು ಚಿಂತನೆ ಮಾಡಬೇಕು. ದುರ್ಜಯೆ ಅಂದರೆ ಯಾರಿಂದಲೂ ಜಯಿಸಲಿಕ್ಕೆ ಸಾಧ್ಯವಾಗದವಳು. ದುರ್ಲಭ ದುರ್ಜಯಾಂ ದುರ್ಗಾಂ ನಿಶುಂಭ ಭಯದರ್ಶಿನಿಂ ಅಂತ ಅವಳನ್ನು ಕೂಡ ಶುಂಭರನ್ನು ಸಂಹಾರಕ್ಕೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಮತ್ತು ದುರ್ದಶೆ ಶಕ್ತಿ, ದುರ್ದಶೆ ಅಂತಂದರೆ ಎದುರಿಸಲಾರದ ಶಕ್ತಿ ಸಂಪನ್ನೆ. ತನ್ನ ವೈರಿಗಳನ್ನು ಅವರಿಗೆ ದುರ್ಗತಿಯನ್ನು ಕೊಟ್ಟು ಅಥವಾ ಅವರನ್ನೇನಂತಂದರೆ ಇಷ್ಟು ಭಯಂಕರವಾಗಿ ಅವರನ್ನು ಸಂಹಾರ ಮಾಡ್ತಾಳೆ ಅಥವಾ ಕೋಪಭರಿತಳಾಗಿರ್ತಾಳೆ. ಅಂದರೆ ಅವಳ ಕೋಪ ನಿಗ್ರಹಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತಹ ಇವಳನ್ನು ನಾವು ಅನೇಕ ಮತ್ತು ಭಕ್ತರು ಇಂತಹ ಕೋಪಭರಿತಳಾದ ದುರ್ಗಾದೇವಿ ಏನಂದರೆ ತನ್ನ ಒಂದು ಭಕ್ತರನ್ನು ಸಲಹಲಿಕ್ಕೆ ಯಾವ ರೀತಿ ಬರ್ತಾಳೆ ಅಂತಂದರೆ ಹೇಳ್ತಾರೆ. ಅದು ಕೂಡ ಬಹಳ ಚಮತ್ಕಾರಿಕವಾಗಿದೆ. ಏನೆಂದರೆ ಅವಳನ್ನು ನಾವು ಎಲ್ಲೆಲ್ಲಿ ಸ್ಮರಣೆ ಮಾಡಿದರೆ ನಮ್ಮನ್ನು ಅನುಗ್ರಹ ಮಾಡ್ತಾಳೆ ಅನ್ನೋದು ಕೂಡ ಈ ಶ್ಲೋಕಗಳಿಂದ ನಮಗೆ ಅರ್ಥ ಆಗ್ತದೆ. ಸಂಗ್ರಾಮೇಶು ಚ ಸರ್ವೇಷು ಅಗ್ನಿ ಪ್ರಜ್ವಲಿತೇಷು ಚ ನದಿ ತೀರೇಶು ಚೋರೇಶು ಭಯೇಶು ಚ ವಿಪತ್ತಿಷು. ನೋಡ್ರಿ, ಸಂಗ್ರಾಮದಲ್ಲಿ ಮತ್ತು ಎಲ್ಲ ಕಡೆ ಎಲ್ಲ ಪ್ರಾಂತದಲ್ಲಿ ಅಗ್ನಿಯಲ್ಲಿ ಮತ್ತು ಪ್ರಜ್ವಲಿತವಾದ ಅಗ್ನಿಯಲ್ಲಿ, ನದಿ ತೀರದಲ್ಲಿ, ಚೋರರ ಭಯವಾದಲ್ಲಿ, ವಿಪತ್ತುಗಳು ಬಂದಾಗ ದುರ್ಗೆ ಎಂದು ಉಚ್ಚಸ್ವರದಿಂದ ನಾವು ಕೂಗಬೇಕಂತೆ. ಮತ್ತು ಹೇಳ್ತಾರೆ ಪ್ರವಾಸೇ ರಾಜಬಂಧೆ
ಶತ್ರುಣಾಂ ಚ ಪ್ರಮರ್ದನೆ ಪ್ರಣಾತ್ಯೇಷು ಸರ್ವೇಷು ತ್ವಂ ಹಿ ರಕ್ಷಾ ನ ಸಂಶಯ. ಪ್ರವಾಸದಲ್ಲಿ, ರಾಜರ ಬಂಧನಕ್ಕೊಳಗಾದಲ್ಲಿ, ಪ್ರತಿಯೊಂದು ಸಮಯದಲ್ಲಿ ಶತ್ರುಗಳು ನಮಗೆ ಎಲ್ಲ ಕಡೆಯಿಂದ ನಮಗೆ ಶತ್ರುಗಳು ಬಂದಾಗ ಅವಾಗ ನಾವು ಏನು ಮಾಡಬೇಕು ಅಂತಂದರೆ ನಾವು ದುರ್ಗೆಯನ್ನು ರಕ್ಷಣೆ ಮಾಡು ಅಂತ ಕರೀಬೇಕು ಅಂತ ಹೇಳ್ತಾರೆ. ಆ ರೀತಿ ಜಲಪ್ರತರಣೆ ಚೈವ ಕಾಂತಾರೇಶ್ವಟವೀಷು ಚ ಯೇ ಸ್ಮರಂತಿ ಮಹಾದೇವಿ ನ ಚ ಸಿದಂತಿ ತೇ ನರಃ. ಜಲಪ್ರತರಣೆ ಅಂದರೆ ನಾವು ಪ್ರವಾಹದ ಜಲದಿಯಲ್ಲಿ ಸಿಕ್ಕಿಬಿದ್ದಾಗ ಅಥವಾ ಅನೇಕ ನಾವು ನೋಡ್ತೀವಿ, ಎಷ್ಟೋ ಬಾರಿ ಒಂದೊಂದು ದುರ್ಗಮ ಸ್ಥಿತಿಯಲ್ಲಿ ನದಿ ತೀರದಲ್ಲಿ ಹೋದಾಗ ಒಮ್ಮಿದೊಮ್ಮೆಲೆ ಪ್ರವಾಹ ಉಕ್ಕಿ ಬಂತು ಅಂದರೆ ಆವಾಗ ನಾವು ದುರ್ಗಾದೇವಿ ಸ್ಮರಣೆ. ಕಾಂತಾರ ಅಂದರೆ ಅಡವಿಯಲ್ಲಿ ಕೂಡ ಅವಳನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಅಲ್ಲಿಂದಲೇ ಬಂದು ಭಕ್ತರನ್ನು ರಕ್ಷಣೆ ಮಾಡ್ತಾಳೆ. ಪ್ರವಾಸೇ ನಗರವಾಪಿ ಸಂಗ್ರಾಮೇ ಶತ್ರು ಸಂಕಟೆ ಆಟವ್ಯಾಂ ದುರ್ಗ ಕಾಂತಾರೆ ಸಾಗರೇ ಗಹನೆ ಗಿರೌ. ಈ ರೀತಿ ಪ್ರತಿಯೊಂದು ಕಡೆ ಯೇ ಸ್ಮರಿಷ್ಯಂತಿ ಮಾಂ ರಾಜನ್ಯಥಾಹಂ ಭವತಾ ಸ್ಮೃತ್ಯ ನ ತೇಷಾಂ ದುರ್ಲಭಂ ಕಿಂಚಿದಸ್ಮಿನ್ ಲೋಕೆ ಭವಿಷ್ಯತಿ. ಈ ರೀತಿ ನಾವು ಅವಳನ್ನು ಈ ರೀತಿ ಸ್ಮರಣೆ ಮಾಡಬೇಕು ಅಂತ ನಮಗೆ ಶ್ರುತಿಗಳು ಕೂಡ ತಿಳಿಸಿಕೊಡ್ತವೆ. ಪ್ರತಿಯೊಂದು ಕಡೆ ಸ್ವರ್ಗ ಅಪವರ್ಗದಲ್ಲಿ ಇದ್ದರೂ ಕೂಡ ನಮ್ಮನ್ನು ಬಂದು ಕರ್ಗಳಿಂದಲೇ ಎತ್ತಿ ಸಾಕುವ ಸಾಕ್ಷೀಭೂತೆ ನಿರ್ಗುಡಿದಂತೆ ಸ್ವರ್ಗಂಗಾ ಜನಕ ನಮ್ಮ ವಿಜಯ ವಿಠ್ಠಲನ ಅಂಗ್ರಿ ಪರಮ ಭಕ್ತಿಯಿಂದ ಸ್ಮರಿಸುವ ಜಗಜ್ಜನನಿ. ಅಂದರೆ ಇಷ್ಟು ಸರ್ವೋತ್ತಮನಾದ ಶ್ರೀಹರಿಯಿಂದ ಇವಳು ನಿತ್ಯ ಮುಕ್ತಳು, ನಿತ್ಯ ವಿಯೋಗಿನಿಯಾಗಿ ಬ್ರಹ್ಮಾದಿ ದೇವತೆಗಳಿಗೆ ನಿಯಾಮಕಳಾಗಿದ್ದರೂ ಕೂಡ ಭಗವಂತನನ್ನು ಪರಮ ಭಕ್ತಿಯಿಂದ ನೋಡಿ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ತಾನೇ ನಿತ್ಯ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಅವನಂತಂದರೆ ತಾನೇ ಬಿಟ್ಟುಬಿಡುತ್ತೆ. ನಾವು ಯಾವುದೇ ಪೂಜೆಗಳು ಮಾಡಿದರೂ ಕೂಡ ಲಕ್ಷ್ಮೀ ಹಸ್ತೇನೇ ಶಂಖಕ್ಕೆ ತಗುಲಿಸಿನೇ ಪೂಜಾಗಳನ್ನು ಪ್ರಾರಂಭ ಮಾಡ್ತೀವಿ. ಆ ದೃಷ್ಟಿಯಿಂದ ತಾನೇ ಎಲ್ಲ ಅವಳೇನಂತಂದ್ರೆ ಭಗವಂತನಿಗೆ ಪ್ರಳಯ ಜಲದಿಯಾದಳು, ಆಲದೆಲೆಯಾದಳು ಅಂತ ನಾವು ಕತ್ತಲೆಯಾದಳು ಪ್ರತಿಯೊಂದನ್ನು ಅವಳೆಲ್ಲವನ್ನು ಮಾಡಿ ಭಗವಂತನ ಸಾಮೀಪ್ಯದಲ್ಲಿ ಸದಾ ಸನ್ನಿಹಿತಳಾಗಿರುವವಳು ಕೇವಲ ಲಕ್ಷ್ಮೀದೇವಿ. ಅದಕ್ಕೆ ಗೋಪಿಕಾಸ್ತ್ರೀಯರು ಕೂಡ ಶ್ರೀಕೃಷ್ಣನಲ್ಲಿ ಭಿನ್ನಯಿಸ್ತಾರಂತೆ. ಏನು ಅಂತಂದರೆ ಎಷ್ಟು ಲಕ್ಷ್ಮೀದೇವಿಯನ್ನು ಕುರಿತು ಬ್ರಹ್ಮಾದಿ ದೇವತೆಗಳು ಸಮಸ್ತ ದೇವತೆಗಳು ಅವಳನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾರೋ, ಅವಳು ಲಕ್ಷ್ಮೀದೇವಿ ನಿನ್ನ ವಕ್ಷಸ್ಥಳದಲ್ಲಿ ಆಶ್ರಯ ಸ್ಥಾನ ಪಡೆದಿದ್ದಾಳೆ. ತುಳಸಿಗೆ ಆ ದೇವಿಗೂ ಆಸ್ಪದವು ನಿಯತ ಸ್ಥಾನ ಪಡೆದಿದ್ರು ಕೂಡ ಕೊನೆಗೆ ನಿನ್ನ ಪಾದದ ಕಮಲ ಧೂಳಿಯನ್ನು ಕೂಡ ಸೇವಿಸಲು ಇಚ್ಛಿಸುವಳು. ಯಾವ ರೀತಿ ಲಕ್ಷ್ಮೀದೇವಿ ನಿನ್ನನ್ನು ಸೇವಿಸಲಿಕ್ಕೆ ಇಚ್ಛೆ ಪಡ್ತಾಳೆ, ಅದೇ ರೀತಿ ನಾವು ನಿನ್ನನ್ನು ಸೇವಿಸಲಿಕ್ಕೆ ಇಚ್ಛೆ ಪಡ್ತೀವಿ ಅಂತ ಗೋಪಿಕಾಸ್ತ್ರೀಯರು ಕೂಡ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಅನೇಕ ಬಾಹುಗಳಲ್ಲಿ ಆಯುಧಗಳನ್ನು ಧಾರಣ ಮಾಡಿ ಬಂದಂತಹ ಲಕ್ಷ್ಮೀದೇವಿ ಏನಂತಂದರೆ ನಾವು ನೋಡ್ತೀವಿ ದುರ್ಗಾ ರೂಪ ಮಹಿಷಾಸುರನ ಮರ್ದನವನ್ನು ಮಾಡಿ ಮಹಿಷಾಸುರನನ್ನು ಸಂಹಾರ ಮಾಡಿದ್ದು. ಆ ಮಹಿಷಾಸುರನ ಸಂಹಾರಕ್ಕಾಗಿ ಅನೇಕ ನೂರಾರು ವರ್ಷ ದೇವಮಾನದ 100 ವರ್ಷಗಳ ಕಾಲ ಯುದ್ಧ ಮಾಡಿಲ್ಲ ಅಂತ ಹೇಳ್ತಾರೆ. ಅವನು ಮಹಿಷನಾದ ತಕ್ಷಣ ಏನಂತಂದರೆ ಕೋಣನಾದ ತಕ್ಷಣ ಅವಳು ಸಂಹಾರಕ್ಕೆ ಬಂದಾಗ ಮತ್ತೆ ಮಾಯಾವಿ ಬೇರೆ ರೂಪ ಧಾರಣ ಮಾಡಿದಂತೆ. ಹೀಗೆ ಅವನು ಯಾವ್ಯಾವ ರೂಪ ಧಾರಣ ಮಾಡಿದ್ನೋ ಆಯಾ ರೂಪಗಳನ್ನು ಸಂಹಾರ ಮಾಡ್ತಾ ಯಾವ ರೀತಿ ಬೆಕ್ಕು ತನ್ನ ಒಂದು ಇಲಿ ಜೊತೆಗೆ ಚೆಲ್ಲಾಟ ಆಡ್ತದಲ್ಲ, ಆ ರೀತಿ ಚೆಲ್ಲಾಟವನ್ನು ಆಡಿ 100 ವರ್ಷಗಳ ಕಾಲ ಏನಂತಂದರೆ ಯುದ್ಧವನ್ನು ಮಾಡಿ ಕೊನೆಗೆ ಅವನನ್ನು ವಿಜಯದಶಮಿ ದಿನ ಸಂಹಾರ ಮಾಡಿಲ್ಲ ಅಂಥೇಳಿ ಈ ರೀತಿ ದುರ್ಗಾ ಮಹಿಷಾಸುರನ ಸಂಹಾರ ಮಾಡಿದಂತೆ ನಮ್ಮಲ್ಲಿರುವ ತಮೋಗುಣಗಳನ್ನು ಎಲ್ಲ ಸಂಹಾರ ಮಾಡಿ ನಮಗೆ ಸಾತ್ವಿಕತೆಯನ್ನು ತಂದುಕೊಟ್ಟು ಭಗವಂತನ ಪಾದಾರವಿಂದಗಳನ್ನು ತೋರಿಸಲಿಕ್ಕೆ ಸಹಾಯ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತಾ ನಾಳೆಯಿಂದ ತ್ರಿವಿಧ ತಾಳವನ್ನು ನೋಡೋಣ. ಯಥಾಮತಿ ಯಥಾಯೋಗ್ಯತೆ ಈ ಮಟ್ಟ ತಾಳದ 4 ನುಡಿ ನಮನಗಳನ್ನು ವಿಜಯದಾಸ ಗುರು ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ದುರ್ಗಾದೇವಿ ಅಂತರ್ಗತ, ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತವರು ಹೊತ್ತು ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು.